ಅಪ್ರೂವಲ್ ಕೊಟ್ಟಿಲ್ವಂತೆ ಸ್ವಲ್ಪ ಹೂವ ಕಟ್ಕೊಂಡು ಸೊ ಇಟಾಲಿಯನ್ ಡೆಸರ್ಟ್ ಎಲ್ಲಾ ಬ್ಲಾಗ್ ಅಲ್ಲೂ ಬರೀ ಸಿಕ್ಸ್ ಆಗಿದೆ. ಏ ರೆಡ್ ಬುಲ್ ಅಪ್ಪ ಮಲಯಾಳ ಸೌಂಡ್ ಬರ್ತಿದೆ ಗಾಯ್ಸ್. ಕ್ಲಿಪ್ ನ ಗುಡ್ ಮಾರ್ನಿಂಗ್ ಎಲ್ರಿಗೂ. ಓಕೆ ಸೊ ನಾವು ಆನ್ ಎಮರ್ಸಿ ಅಲ್ಲ ಬಿಟ್ರೆ ವಿಡಿಯೋ ಮಾಡ್ತೀನಿ. ಕ್ರೇಜಿ ಆಗಿದೆ ಗೈಸ್. ನಾನಂತೂ ಹೇಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಧರ್ಮಸ್ಥಳ ಹೋಗ್ತಿದ್ದೀವಿ. Look at my husband, he's very serious today. I don't know why, because he didn't have anything from the morning. ಸರ್ ಅಪ್ರೂವಲ್ ಕೊಟ್ಟಿಲ್ವಂತೆ ಸ್ವಲ್ಪ ಮೈನ್ So ಗೇಟ್ he's also very busy with his work. ಸೊ ನನಗೆ ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿ ಹೂವ ತಗೊಂಡಿದ್ದೀನಿ. ಹೂವ ಕಟ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಯೂಶಲಿ ನಾವು ಅಲ್ಲೋಗಿ ಹೂವ ತಗೋತಾ ಇದ್ವಿ. ಈ ಸತಿ ಒಂಥರ ಫಾರ್ ಚೇಂಜ್ ಇರ್ಲಿ ಅಂತ ಹೇಳಿ ತಗೊಂಡಿದ್ವಿ. ಅಂಡ್ ಆಲ್ಸೋ ಇಟಾಲಿಯನ್ ಡೆಸರ್ಟ್ ಅಂತ ಒಂದು ಹುಡುಗಿ ಮಾಡ್ತಿದ್ರು. ಸೊ ಅವ್ರದ್ದು ಪೇಸ್ಟ್ ಕೂಡ ಆಡ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ಡೆಲಿಷಿಯಸ್ ಆಗಿದೆ, ಟೇಸ್ಟ್ ಕೂಡ. ಸೊ ಕ್ಲಾಸಿಕ್ ಅಂತ ಒಂದಿರುತ್ತೆ, ಪ್ಲಸ್ ಕ್ಲಾಸಿಕ್ ಮತ್ತೆ ಇನ್ನೊಂದು ಬ್ರಿಸ್ಕೋ ಅಂತಾನೋ ಏನೋ ಸಮಥಿಂಗ್ ಏನೋ ಇದೆ. ಸೊ ಅದಿರುತ್ತೆ, ಚೆನ್ನಾಗಿದೆ. ನೋಡೋದಕ್ಕೆ ಚೆನ್ನಾಗಿದೆ. ಚಂದ ಓಪನ್ ದಿಸ್, ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಮೇಲೆಲ್ಲ ಯಾವ ತರ ಇರುತ್ತೆ, ಹೆಂಗಿರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಿಸ್ ಇಸ್ ವೆರಿ ಗುಡ್, ಡಿಲಿಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. Let's see my husband reaction on this. Where I kept spoon. ಒಂದು ನಿಮಿಷ ನಾನು ಪಾಸ್ ಮಾಡ್ಕೋತೀನಿ. ಸೊ ನೋಡೋಣ ಇವಾಗ. ಸ್ವಲ್ಪ ಲೈಟ್ ಬರಲ್ವಾ ಇನ್ನು? ಸಾಕು. ಒಂದು ಸ್ಪೂನ್ ತಗೊಂಡಿದ್ದೀನಿ, ತಿನ್ನಿಸ್ತೀನಿ, ನೋಡೋಣ ಹೇಗಿದೆ ಅಂತ. ನಿನ್ ತಾಳಿ ತೆಗಿಯಪ್ಪ, ಎಲ್ಲಾ ಬ್ಲಾಗಲ್ಲೂ ಬರ್ತೀಯ ನಿನ್ ತಾಳಿ ಜೊತೆಗೆ. ಮಹಾಪ್ರಭು ಅಪ್ರೂಪದ ಮುಳ್ಳಂದಿ ಇಟಾಲಿಯನ್ ಡೆಸರ್ಟ್ ಅಂತೆ. ಒಂದ್ ಹುಡುಗಿ ಒಂದ್ ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಮಾಡ್ತಿದ್ದು. ಐ ಫೆಲ್ಟ್ ವೆರಿ ಪ್ರೌಡ್. ಯಾಕೆ ಅಂದ್ರೆ ನಾನು ಹೋಟೆಲ್ ಮಾಡ್ಬೇಕಾದ್ರೆ ನನ್ಗೆ ಕೆಲ್ಸದವ್ರೆಲ್ಲರೂ ಬಿಟ್ಟು ಹೋಗ್ಬಿಟ್ರು. ನಾನು ಒಬ್ಳೆ ನಿಂತ್ಕೊಂಡು ನಾನು ಒಬ್ಳೆ ಮಾಡ್ತಿದ್ದೆ. ಐ ವಾಸ್ ನನ್ಗೊಂಥರ ಏನೋ ಒಂಥರ ಫೀಲ್ ಆಗ್ತಿತ್ತು, ಹೆಂಗ್ ಮಾಡೋದು. ಬಟ್ ಸ್ಟಿಲ್ ನನ್ನ ಕೆಲಸ ನಾನೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ದೆ. ಅದೇ ತರ ನಂಗೆ ಅವ್ರು ನೋಡಿದ ತಕ್ಷಣ ಪಾಪ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೋಗಿ ಟೇಸ್ಟ್ ಮಾಡಿ ತಗೊಳ್ಳೋಣ ಅಂತ ಹೇಳಿ ತಗೊಳಕ್ ಹೋಗಿ ನಾನು ಟೇಸ್ಟ್ ಎಲ್ಲ ಮಾಡಾದ್ಮೇಲೆ ತಗೊಂಡು ನೋಡಿದ್ರೆ 199 ಇತ್ತು. ತಗೊಳ್ಬೇಕಾ? ಬಟ್ ಇಟ್ಸ್ ಓಕೆ, ತಗೊಳ್ಳೇಬೇಕು ಅಂತ ಹೇಳಿ ತಗೊಂಡೆ. ಸೊ ನೆಕ್ಸ್ಟ್ ನಾವು ನಮ್ಮ ಮಾಮನ್ಲ ಮನೆಗೆ ಹೋಗ್ತಿದ್ದೀವಿ. ಇವಾಗ ನಾವು ಪೆಟ್ರೋಲ್ ಹಾಕ್ಸಕ್ ಬಂದಿದ್ದೀವಿ. ಮಾಮನ್ಲ ಮನೆಗೆ ಹೋಗಿ ಅಲ್ಲಿಂದ ಸಿಗ್ತೀವಿ. ಓಕೆ, ಥ್ಯಾಂಕ್ ಯು, ಲವ್ ಯು, ಬಾಯ್. ನಾವು ಇವಾಗ ಇಲ್ಲೊಂದು ಸ್ಟಾಪ್ ಹಾಕಿದೀವಿ. ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಅಂತ ಮಾತ್ರ ಗೊತ್ತಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ನಮ್ಮ ಹಸ್ಬೆಂಡ್ ಊಟ ಮಾಡಿರ್ಲಿಲ್ಲ. ಆಲ್ಸೋ ನಾನು ಹೇಳ್ದೆ ಅಲ್ಲ, ನಾನು ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿ ಹೂವ ತಗೊಬಂದಿದ್ದೆ ಅಂತ ಹೇಳಿ ಹೂವ ಕಟ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಯೂಸ್ ಹಿಯರ್. ಹಾಯ್, ಹಲೋ ಮಮ್ಮಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ, ಕ್ರೌಡ್ ಅಂತೂ ತುಂಬಾ ಜನ ಇದ್ದಾರೆ. ಹೈವೇ ಅಲ್ಲೂ ಅಷ್ಟೇ ತುಂಬಾ ಜನ. ನಮ್ಮ ಮನೆ ಕಾಡು ಪಾಪ ಬರ್ತಾ ಇದೆ. ಅಣ್ಣ ಏನ್ ನೀವೇನ್ ಇಲ್ಲಿ? ಮಹಾಪ್ರಭು ಸೊ ನಾವಿವಾಗ ಇಡ್ಲಿ ತಿಂತಾ ಇದೀವಿ. ಟೈಮ್ ಆಲ್ರೆಡಿ ಎಷ್ಟಾಗಿದೆ? 12:46 ಆಗಿದೆ. ಇವಾಗ ಇಡ್ಲಿ ತಿಂತಾ ಇದೀವಿ. ಸೊ ನಮ್ಮ ಮಮ್ಮಿನೂ ತಿಂತಾ ಇದ್ದಾರೆ, ನಾನು ತಿಂತಾ ಇದ್ದೀನಿ. ಆಫ್ಟರ್ ಫಿನಿಶಿಂಗ್ ಮೈ ಡಿನ್ನರ್ ಇರ್ಬೋದು, ಬ್ರಂಚ್ ಇರ್ಬೋದು, ಏನಾದರೂ ಅಂದ್ಕೊಳ್ಳಿ. ಸೊ ಇದನ್ನು ಫಿನಿಶ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ, ಕಮ್ ಬ್ಯಾಕ್ ಮಾಡ್ತೀನಿ. ಬಾಯ್, ಲವ್ ಯು ಆಲ್.
ರೆಡ್ ಬುಲ್ ಅಪ್ಪ ಆಮೇಲೆ ಏನೋ ಅನ್ಕೋಬೇಡಿ. ಫೇವ್ರೆಟ್ ಸಾಂಗ್ ಬರ್ತಿದೆ ಗಾಯ್ಸ್. ಸಾಂಗ್ ಡೆಡಿಕೇಟೆಡ್ ಯು. ಹಾಯ್ ಗಾಯ್ಸ್, ನಮ್ಮ ಯೂಟ್ಯೂಬ್ ಮೇಡಮ್ ಮಿನಿ ಕಾಮೆಂಟ್ ಇರ್ತಾರೆ. ಫಾಗ್ ಇದೆ, ಪಾಪ ಈ ಕ್ಲಿಪ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಮಿಸ್ ಆಗ್ಬಿಡುತ್ತೆ ನನಗೆ. ಅದಕ್ಕೆ ಒಂದು ವಿಡಿಯೋ ನನ್ನ ಕರೆ ಫಾಗ್ ಏನಕ್ಕೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ಅವಾಗೆಲ್ಲ ಇವಾಗ ಸಕಲೇಶ್ಪುರ ಹತ್ರ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದೆ. ಚಾರ್ಮುಡಿ ಘಾಟ್ ಇದು. ತುಂಬಾ ಕಡೆ ಫಾಲ್ಸ್ ಹೋಯ್ತು, ಬಟ್ ಐ ಮಿಸ್ ಟು ಟೇಕ್ ದಟ್ ವಿಡಿಯೋ. ಇಲ್ಲೆಲ್ಲಾದ್ರೂ ಮುಂದೆ ಸಿಗುತ್ತಾ ಅಂತ ಹೇಳಿ. ಹಾ ಹೋಗ್ಬಿಡ ನೀನು, ಹೋಗ್ಬಿಡ. ಅಪ್ಪ ಮನೇಲಿ ಕಾಯ್ತಾವನೆ ಅನ್ಸುತ್ತೆ, ಹೋಗ್ಬಿಡು. ಇಲ್ಲಂತೂ ಬಸ್ಗಳದ್ದು ತುಂಬಾನೇ ಹಾವಳಿ ಇದೆ. ಈ ಒಂದ್ ಚಿಕ್ಕ ರೋಡಲ್ಲಿ KSRTC ಪ್ರೈವೇಟ್ ಬಸ್ಸಸ್ ನಿಜ ಅವ್ರು ಓಡಿಸೋ ವೆಹಿಕಲ್ KSRTC ಬೇರೆ ಹೋಗಲ್ಲ. ಫಾಸ್ಟ್ ಆಗಿ ಹೋಗೋದು ತುಂಬಾನೇ ಅಫೆನ್ಸ್. ಯಾರಾದ್ರೂ ಇದನ್ನ ಕಂಟ್ರೋಲ್ ಮಾಡ್ಲೇಬೇಕು. ಬಿಕಾಸ್ ಯಾಕೆಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ಬಸ್ ಒಳಗಡೆ, ದೊಡ್ಡೋರು ಇರ್ತಾರೆ. ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಗಾಡಿ ಓಡಿಸ್ಬೇಕು. ಹಾರ್ಟ್ ಪೇಷಂಟ್ಸ್ ಇರ್ತಾರೆ, BP ಪೇಷಂಟ್ಸ್ ಇರ್ತಾರೆ, ಎಲ್ಲಾ ತರ ಪೇಷಂಟ್ಸ್ ಇರ್ತಾರೆ. So we can't predict ಇರ್ತಾರೆ ಅಂತ ಹೇಳಿ. ಇವರಂತೂ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ. ಮಾಡಬಾರ್ದು. ಎಲ್ಲರದು ಒಂದ್ ಜೀವ, ಅದು ಯೋಚನೆ ಮಾಡ್ಬೇಕು. ಎಲ್ಲಾ ಟೈಮ್ ಒಂದೇ ತರ ಇರಲ್ಲ. ಬಸ್ ಡ್ರೈವರ್ ತಪ್ಪಿರಲ್ಲ. ಈ ಕಸ್ಟಮರ್ಸ್ ಬಸ್ ಹತ್ತಕ್ಕೆ ಅಂತ ಬರ್ತಾರೆ ಗೊತ್ತಾ, ಎಲ್ಲಿ ಟೈಮಿಗೆ ಬಂದ್ ಹತ್ತಿದ್ರೆ ಪಾಪ ಅವರು ಎಲ್ಲಿ ಟೈಮಿಗೆ ಬರ್ತಾರೆ. ಅವ್ರು ಎಲ್ಲಿ ಟೈಮಿಗೆ ಬಂದ್ ಹತ್ತಿರಲ್ಲ. ಎನಿವೇಸ್ ಅವ್ರು ಲೇಟ್ ಆದ್ರೂ ಪರವಾಗಿಲ್ಲ ಚಂದು. 10 minutes ಏನಾಗುತ್ತೆ, ನಥಿಂಗ್ ವಿಲ್ ಹ್ಯಾಪನ್. 1 hour ಡಿಸ್ಟೆನ್ಸ್ ಪಿಕಪ್ ಮಾಡೋದು 10 minutes ಅಲ್ಲ. ಇಟ್ಸ್ ಓಕೆ. 2 ಬಸ್ ಹೋಗೋ ಜಾಗದಲ್ಲಿ 1 ಬಸ್ ಹೋಗುತ್ತಾ? ಓಕೆ, ಹೋಗ್ಲಿ ಬಿಡು. ಅದ್ ನಾವೇ ಬಿಡು ಅಂತ ಆಗಲ್ಲ, ಓನರ್ ಬಿಡು ಅಂತ ಹೇಳ್ಬಿಟ್ಟು. I'll continue this if I find any waterfalls. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾವಿರೋದು ಬಂದು ಕೊರಗಜ್ಜ ಸ್ವಾಮಿ ಟೆಂಪಲ್ ಹತ್ರ. ಇಲ್ಲಿ ರೂಮ್ ತಗೊಂಡಿದ್ವಿ. ರೂಮ್ ತಗೊಂಡು ನೋಡಿ ನಮ್ಮ ಅತ್ತೆ ಏನ್ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ ಹೋಮ್ ರೆಮಿಡಿ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಎಂತಕ್ ಮಮ್ಮಿ? ಹೆಲ್ತ್ ಬೆನಿಫಿಟ್, ಹೆಲ್ತ್. ಗ್ಯಾಸ್ಟ್ರಿಕ್ ಆಗಲ್ಲ. ಓಕೆ, ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀರಾ ಅದಕ್ಕೆ? ನಿಂಬೆಹಣ್ಣು ಮತ್ತೆ ಶುಂಠಿ ಜಜ್ಜಿಬಿಟ್ಟು ಹಾಕಿರೋದು. ಓಕೆ, ಸೊ ಇದು ಡೈಲಿ ಕುಡಿತೀರಾ? ಕುಡಿಯೋಕೆ ಚೆನ್ನಾಗಿರುತ್ತಾ? ಆ ಶುಂಠಿ ಹಂಗೆ ತಿಂತೀರಾ ನೀವು?
ಗುಡ್. ಹಾಕೊಂತಿದ್ರು ಕೆಲಸ ಮಾಡೋದು ಒಳಗೆ. ಓಕೆ, ನೋಡಿ ನಮ್ಮ ಅತ್ತೆ ತಲೆಯಿಂದ ಆಗಿದೆ, ಆಪರೇಷನ್ ಆಗಿದೆ ನೋಡಿ. ಹಿಂಗೆ ಎಲ್ಲೋದ್ರೂ ಅವ್ರು ಹೋಮ್ ರೆಮಿಡಿ ಮಾತ್ರ ಇರಲೇಬೇಕು. ಅದಕ್ಕೆ ಹಾಟ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಾರೆ. ಈಗ ನೆಕ್ಸ್ಟ್ ಕ್ವಿಕ್ ಆಗಿ ರೆಡಿಯಾಗಿ ಬರ್ತೀವಿ. ಬಾಯ್. ಮಂಗ್ಳೂರು ನೋಡಿ ಹಿಂಗಿದೆ. ಮಳೆ ಬರ್ತಾ ಇದೆ ಅನ್ಕೊಂಡ್ರೆ ಖಂಡಿತ ಹೋಗ್ಲಿಲ್ಲ. ನೀರು ಬರ್ತಾ ಇರೋದು. ನಾವು ಕ್ರಾಸ್ ಮಾಡೋದು ಹೆಂಗದು? ನಾವಿರೋದು ಹೋಟೆಲು ಫ್ಯಾಮಿಲಿ ರೆಸ್ಟ್ ಬಾರ್ ಚೆನ್ನಾಗಿದೆ. ಸಮೃದ್ಧಿ ಅಂತ ಹೇಳಿ ಅಟ್ಮಾಸ್ಫಿಯರ್ ಅಂತ ತುಂಬಾ ಚೆನ್ನಾಗಿರುತ್ತೆ, ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ರೂಮ್ ಅನ್ನ ಚೆಕ್ಔಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಸ್ವಲ್ಪ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇದೆ, ಬಟ್ ನಾನು ಈ ಕಲರ್ ಅಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ. ಮ್ಯಾಂಗ್ಳೂರ್ ಫುಡ್ ಇದು ಯಾವ್ದು ರೆಸ್ಟೋರೆಂಟ್ ಬಂದಿರೋದ್ರಿಂದ ವೆಜ್ಜಿ. ನಮಗ್ ಬಂದಿರೋ ಡಿಶ್ ಬಂದು ರೋಟಿ, ನಾನ್ ಪನ್ನೀರ್, ಪಾಲಕ್ ಪನ್ನೀರ್ ಮತ್ತೆ ಸ್ಯಾಲಡ್. ಅಂಡ್ ಆಲ್ಸೋ ನಾನು ಆರ್ಡರ್ ಮಾಡಿರೋದು ಕ್ರೀಮ್ ಆಫ್ ವೆಜ್ ಸೂಪ್. ಇದು ಅದು ಕೊಡ್ತಾ ಇರೋದು ಅಂದ್ರೆ ನಮ್ಮ ಮಮ್ಮಿಗೆ, ಬಿಕಾಸ್ ಯಾಕೆಂದ್ರೆ ಅವರು ನಡ್ಕೊಂಡು ಇಲ್ಲಿಗೆ ಬರೋದಕ್ಕೆ ಆಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಸೊ ಪಾರ್ಸಲ್ ಮಾಡ್ತಿದ್ದಾರೆ. ಅವ್ರ ಮಗ ತಟ್ಟೆಲ್ಲಿ ಹಾಕಿ ಕೊಡ್ತಾರೆ. ಹಿಂಗೆ ಈ ಥರ ಡೆಕೋರೇಷನ್ ಮಾಡಿ, ಹಾರ್ಟ್ ರನ್ ಬೈ ಚಂದ್ರು ತೇಜಸ್. ಮಹಾಪ್ರಭುದು ಹಾರ್ಟ್ ನೋಡಿ. ಇದೊಂದು ಹಾರ್ಟ್, ಇದೊಂದು ಪ್ಲೇಟ್ ಡೆಕೋರೇಷನ್. ಅಸಹ್ಯ ಮಾಡಬೇಡ. ನಾನು ಆರ್ಡರ್ ಮಾಡಿರೋದು ಕ್ರೀಮ್ ಆಫ್ ವೆಜ್. ಸೊ ಹೇಗಿದೆ ಚಂದ್ರು ತೇಜಸ್? ಚೆನ್ನಾಗಿದೆ, ಥ್ಯಾಂಕ್ ಯು. ಸೊ ನಾನು ಇವತ್ತು ಮಂಗಳೂರಿನ ಸ್ಪೆಷಲ್ ಕೊಟ್ಟೆ ಕಡುಬುನ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆ ತಿಂದಿದ್ದೀನಿ, ತಿಂದಿಲ್ಲ ಅಂತಲ್ಲ. ಆ್ಯಂಡ್ ಚಂದ್ರು ತೇಜಸ್ಗೆ ದಿಸ್ ಇಸ್ ವೆರಿ ಫಸ್ಟ್ ಟೈಮ್. ಲೆಟ್ಸ್ ಸಿ ಯೋರ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ. ಲೆಟ್ ಮೀ ಓಪನ್ ಫಸ್ಟ್. ಅನ್ಬಾಕ್ಸ್ ಮಾಡಾದ್ಮೇಲೆ ಥ್ಯಾಂಕ್ ಯು. ಸೊ ನಾವು ಬಂದಿರೋ ರೆಸ್ಟೋರೆಂಟ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಏನೆಲ್ಲ ಸ್ಪೆಷಲ್ ಅನ್ನೆಲ್ಲ ಹಾಕಿದ್ದಾರೆ. ಹುಲಿ ವೇಷ, ಕಂಬಳ, ಮತ್ತು ಯಾವುದೆಲ್ಲ ಫೇಮಸ್ ದೇವಸ್ಥಾನ ಇದೆ ಅದನ್ನು ಹಾಕಿದ್ದಾರೆ. ಅಕಾರ್ಡಿಂಗ್ ಟು ಮೀ ಗೊತ್ತಿಲ್ಲ ಎಕ್ಸೆಪ್ಟ್ ನಾವು ಬಂದಿರೋ ರೆಸ್ಟೋರೆಂಟ್ ಹಂಗೆ ಎಕ್ಸ್ಟ್ರಾ ಇನ್ನೊಂದು ನಾನ್ ಮಾಡಿ. ಎಕ್ಸ್ಟ್ರಾ ಇನ್ನೊಂದು ಇವಾಗ ಎರಡು ಹೇಳಿದ್ವಲ್ಲ, ಇನ್ನೊಂದು ನಾನ್ ಮಾಡಿ. ಒಂದು ಪ್ಲೇಟ್ Yummy. Yummy, yummy. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಬಾರಲ್ಲ. ಚಂದ್ರು ತೇಜಸ್ ಅವರು ನನ್ನ ಹತ್ರ ಸೋತಿದ್ದಾರೆ. ಆಕ್ಚುಲಿ ನಾವು ಕೊಟ್ಟೆ ಕಡುಬು ತಿಂತಾ ಇದ್ವಿ. ಅವರು ಹೇಳಿದ್ದು ಇದು ಎಲೆ ಏನಿದೆ ಇದು ಡ್ರೈ ಅಂತ ಹೇಳಿದ್ದು, ಬಟ್ ನಾನು ಹೇಳಿದ್ದು ಇಲ್ಲ, ಅದು ಒಣ ಹಸಿ ಎಲೆ ಅಂತ ಮಾಡಿರೋದು ಅಂತ ನಾವು ಹೇಳಿದ್ರು. ಸೊ ಚಂದ್ರು ತೇಜಸ್ ಹೇಳಿದ್ರು ಇಲ್ಲ ಇಲ್ಲ ಒಣಗಿರೋದು ಅಂತ. ಫೈನಲಿ ಅಂಕಲ್ನ ಕರೆದು ಕೇಳಿದ. ಅಂಕಲ್ ಹೇಳಿದ್ರು ಅದು ಹಸಿ ಎಲೆ ಅಂತಾನೆ ಹೇಳಿ. ಸೊ ಚಂದ್ರ ತೇಜಸ್ ಸತ್ತಿದ್ದಾರೆ. ಅಂಕಲ್ ಗೊತ್ತಿಲ್ಲ, ಅಂಕಲ್ಗೆ ಗೊತ್ತಿಲ್ಲ. ಇದು ಯಾವ ಥರ ನಿಂತು? ಸೊ ನೀನು ಸೋತಿರೋದಕ್ಕೆ ನಾನು ಹೇಳಿದೆಲ್ಲ ನೀನು ಮಾಡಿದೆ.
ಆಯ್ತು, ಏನ್ ಮಾಡಬೇಕು? ನಾನಿನ್ನೂ ಥಿಂಕ್ ಮಾಡಿಲ್ಲ. ಲಾಸ್ಟ್ ಮೈ ಸಬ್ಸ್ಕ್ರೈಬರ್ ವೆದರ್ ನೀವೇ ನೀವೇ ಹೇಳಿ. ಸೇವಿಂಗ್ ಎಷ್ಟು ಎಷ್ಟು ಕೊಡೋಣ ಅಂತ ಹೇಳಿ ಕಮೆಂಟ್ ಮಾಡಿ. ಹೇಳ್ಕೊಡೋಣ. ಸೇವಿಂಗ್ ಎಷ್ಟು ಎಷ್ಟು ಎಲ್ಲದಕ್ಕೂ ಎಷ್ಟು ಅನ್ಬೇಕು. ಎಸ್, ನಾನು ಮಾಡಲ್ಲ ಅನ್ಬಾರ್ದು. ಆಯ್ತು. ಎಸ್, ಓಕೆ, ಪ್ರಾಮಿಸ್ ಮಾಡಿ. ಪ್ರಾಮಿಸ್. ಫೈನಲಿ ವಿ ಆರ್ ರೀಚಿಂಗ್. ರೀಚ್ ಆಗ್ತಿದ್ದೀವಿ ಮೂಲ ಸ್ಥಳ ಕೊಡಗಜ್ಜ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ. ನಾನು ತುಂಬಾ ದಿನದಿಂದ ಅಂದ್ಕೊಂಡೆ ಹೋಗ್ಬೇಕು ಅಂತ ಹೇಳಿ. ಹೌದು ಮಮ್ಮಿ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ತೆಕ್ಕಾಡು. ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ, ಇನ್ನೇನು ಲೇಟ್ ಆಗ್ಬಿಡುತ್ತೆ. ಏನಿದು? ಹೊಸ ಬ್ರಿಡ್ಜ್. ಇದು ಮೇಲ್ಗಡೆ ಇರೋದು ಬ್ರಿಡ್ಜ್ ಅಲ್ಲ, ಮೇಲ್ಗಡೆ ಇರೋದು ಮಿಷಿನು. ಈ ಬ್ರಿಡ್ಜಿಗೆ ಕೆಳಗಡೆ ಸಪೋರ್ಟಿಗೆ ಮಾಡಿರೋದು. ಬ್ರಿಡ್ಜ್ ಕಟ್ತಾ ಇರ್ತಾರಲ್ಲ ಅದಕ್ಕೋಸ್ಕರ. ಮಂಗ್ಳೂರ್ ತುಂಬಾ ಡೆವಲಪ್. ಮಂಗಳೂರ್ದು MRC ಅಲ್ಲ, ಏನು ಅಂದ್ರೆ MRC ಅಲ್ಲ, ಏನಪ್ಪ ಅದು, ಮಂಗಳೂರು ಪೋರ್ಟ್ ಹೋಗೋದು ಹಿಂಗೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡ್ತಾರೆ ಸೆಂಟ್ರಲ್ ರೋಡಲ್ಲಿ. ಇವಾಗ್ಲ ಇವಾಗ ಸಿಗುತ್ತೆ. ಹೌದಾ? ಮಂಗ್ಳೂರ್ ತುಂಬಾ ಡೆವಲಪ್ ಸಿಟಿ. ಮಂಗಳೂರು ಪೋರ್ಟ್ ನೋಡಿ, ಇದ್ರಲ್ಲ ಎಲ್ಲ ಫ್ಯೂಲ್ ಅದು ಇದೆಲ್ಲ ಮಾಡೋದು. ಬಟ್ ಇದೆಲ್ಲ ಇದು ಬೇರೆ, ಇದು ಕಾರ್ಖಾನೆ ಈ ತರ ಇರುತ್ತದ. ನೋಡು ಇಲ್ಲೆಲ್ಲ ಪೈಪಿಂಗ್ ನೋಡು. ಹಾರ್ಬರ್ ಇಂದ ಡೈರೆಕ್ಟ್ ಆಗಿ ಪೈಪ್ ಒಳಗಡೆ ಹೋಗಿ, ಪೈಪ್ ಇಂದ ಡೈರೆಕ್ಟ್ ಆಗಿ ಕಂಪ್ನಿ ಒಳಗಡೆ ಹೋಗುತ್ತೆ. ಇದೆಲ್ಲ ಫ್ಯೂಯಲ್ ಕಂಪ್ನಿನ, ಅದು ಅಷ್ಟೇ. ಟ್ಯಾಂಕ್ ನೋಡಿ ಎಷ್ಟು ದೊಡ್ಡ ಇದೆ. ಹೌದು, ಹೆಂಗಿದೆ ನೋಡು. ಚಂದ ಉಂಟಲ್ಲ. ಜಾಗ ಸಿಕ್ಕಿಲ್ಲ ನಿಂತ್ಬಿಟ್ಟು ಮಾಡೋಣ. ಈಗ ನೆಕ್ಸ್ಟ್ ನಾವು ಬಂದಿರೋದೆ ಕಾಪು ಮಾರಿಯಮ್ಮ ಟೆಂಪಲ್ಗೆ, ದೇವಸ್ಥಾನಕ್ಕೆ. ನೋಡೋಣ ಒಳಗಡೆ ಏನಾದ್ರು ಅವರು ಬಿಟ್ರೆ ವಿಡಿಯೋ ಮಾಡ್ತೀನಿ, ಅಂತ ಇಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ ಹೇಳ್ತೀನಿ. ದೇವಸ್ಥಾನ ಮಾತ್ರ ಕ್ರೇಜಿ ಆಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗೈಸ್, ನಾನಂತೂ ಹೇಳೋದೇನು ಅಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ನಿಮ್ಗೆ ಎಷ್ಟು ಪೇಷನ್ಸ್ ಇಂದ ದೇವ್ರನ್ನ ನೋಡಕ್ ಬಿಡ್ತಾರೆ ಅಂದ್ರೆ ಅಷ್ಟು ಪೇಷನ್ಸ್ ಇಂದ ನೋಡಕ್ ಬಿಡ್ತಾರೆ. ದೇವಸ್ಥಾನ ಅಷ್ಟು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಒನ್ಸ್ ಟ್ರೈ ಮಾಡಿ, ವಿಸಿಟ್ ಮಾಡಿ. ಈಗ ನಾವು ಬಂದಿರೋದು ಬಂದು ಕಾಪು ಬೀಚಿಗೆ ಬಂದಿದ್ದೀವಿ. ಕಾಪು ಬೀಚಲ್ಲಿ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಇಲ್ಲಿ ನೀರಲ್ಲಿ ಬಿಡ್ತಾ ಇಲ್ಲ ಅಂತ. ಯಾಕೆ ಬೀಚಲ್ಲಿ ಆಟ ಆಡಕ್ಕೆ ಬಿಡಲ್ಲ ಅಂತ. ಜಾಸ್ತಿ ಆಗೋಗಿದೆ, ಅದಕ್ಕೆ ಬರ್ತಾವೆ. ನೋಡಿ, ಆಂಟಿ ಕಡಲೆಕಾಯಿ ಮಾಡ್ತಾ ಇದೆ. ₹10 ಎಷ್ಟು ಜಗಳ ಆಗ್ತಿದೆ.
ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಪುಣ್ಯಾತ್ಮ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತ ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ ಅನಿಲ್ ಹೇಳ್ಬಿಡು. ನೀನು ಹಾಕು. ಆನ್ಲೈನ್ ಫ್ರಾಡ್ ಕುತ್ಕೊಳ್ಳಿ. ಏ ಶು.